ರಾಘವೇಂದ್ರ. ನಮ್ಗೆ ಈಶ್ವರಪ್ಪ ಯಡಿಯೂರಪ್ಪ ಅನ್ನೋದಕ್ಕಿಂತ ಈಗ ನಮಗೆ ಮೋದಿ ಮೇನ್. ಕೆಲಸ ಯಾರು ಮಾಡಿದ್ದಾರೆ ನೋಡ್ಕೊಂಡು ವೋಟ್ ಮಾಡಬೇಕು. ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು. 20 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ ಮಾಡ್ಕೊಂಬಂದಿದೆ, ಹೊರಗಡೆಯಿಂದ ಕೆಲ್ಸಗಳಾಗ್ಲಿಲ್ಲ. ಅವ್ರಿಗೆ ಸೀರೆ ಕೊಟ್ರು, ಇವರಿಗೆ ಜಾಕೆಟ್ ಕೊಟ್ರು, ಅವ್ರಿಗೆ ಇದು ಕೊಟ್ಟ ತಕ್ಷಣ ಅದೇ ದೊಡ್ಡದಾಗ್ಬಿಡ್ತು. ಈಶ್ವರಪ್ಪ ಅವರ ಎಫೆಕ್ಟ್ ಏನಾಗಿದೆ? ಪಕ್ಷೇತರ ಮಾಡಬಾರ್ದಾಯ್ತು, ಬೆಂಬಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು ಅವ್ರಿಗೆ. ಹಂಗಾರೆ ಯಡಿಯೂರಪ್ಪ ಅವ್ರ ಮಗನ್ ಕೊಡ್ಬೇಕು ಈಶ್ವರಪ್ಪ ಅವ್ರ. ಇಲ್ಲ ಅವ್ರಿಗೂ ಕೊಡಬಾರ್ದಾಗಿತ್ತು, ಆದರೆ ಕೊಟ್ಟಿದ್ದಾರೆ. ನಾವೀಗ ಮೋದಿ ಅವರ ಇದಲ್ವಾ ಚಾಯ್ಸ್, ನಾವೇನು ಹೇಳಂಗಿಲ್ಲ. ಈ ಭಾಗ್ಯಗಳಂತ ಅವಶ್ಯಕತೆ ನಮಗೇನಿಲ್ಲ. ನಾವು ದುಡ್ಕೊಂಡ್ ತಿಂತೀವಿ. ನಾವು ಬರೀ ಅವ್ರ ಭಾಗ್ಯಗಳಿಗೆ ಮಾತ್ರ ಬೆಲೆ ಕೊಡ್ತಾ ಇದಾರೆ ವಿನಃ ರೈತರಿಗೆ ಏನ್ ಮಾಡ್ಬೇಕು, ಏನ್ ಪುಷ್ ಮಾಡಿ ಎತ್ಬೇಕು ಅನ್ನೋದು ಯೋಚನೆ ಮಾಡ್ತಲ್ಲ. ಫ್ರೀ ಬಸ್ ಚಾರ್ಜ್ ಬೇಕಾಗಿತ್ತ, ಮುತ್ತುಗರಿಗೆ ಕಾಲೇಜ್ ಹುಡುಗರಿಗೆ ಕೊಟ್ಟಿದ್ರೆ ಇನ್ನೂ ಅನುಕೂಲ ಆಗಿದೆ. ಈಗ ಅಲ್ಲಿ 2,000 ರೂಪಾಯಿ ಕೊಡ್ತಾರೆ, ಇಲ್ಲಿ ರೈಟ್ಗಳು ಜಾಸ್ತಿ ಮಾಡ್ಕೊಂಡಾರೆ. ಇದು ಬೇಕಾಗಿತ್ತ ನಮ್ಮ ಸರ್ಕಾರಕ್ಕೆ? ಭಿಕ್ಷೆ ಕೊಟ್ಟು ಕೊಳ್ಳೆ ಹೊಡಿತಾರೆ ಇಲ್ಲಿ, ಅದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಸರ್ ನಿಮ್ಮ ಹೆಸರು? ಮಂಜುನಾಥ. ಏನ್ ಮಾಡ್ತೀರಾ? ವ್ಯವಸಾಯ. ಹೇಗಿದೆ ಈ ಸಲ ಲೋಕಸಭೆ? ಶಿವಮೊಗ್ಗ ಬಿಜೆಪಿ. ರಾಘವೇಂದ್ರ. ಮೋದಿ ಅನ್ನೋ ಕಾರಣಕ್ಕ ರಾಘವೇಂದ್ರ ಮೋದಿ ಅನ್ನೋ ಕಾರಣಕ್ಕೆ. ಹೌದು. ರಾಘವೇಂದ್ರ ವೈಯಕ್ತಿಕವಾಗಿ ಕೆಲಸ ಮಾಡಿದ್ದಾರೆ. ಶಿವಮೊಗ್ಗ ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿ ಒಂದ್ ಕಡೆ ರಾಘವೇಂದ್ರ ಪ್ಲಸ್ ಮೋದಿ ಎರಡು ಆಗುತ್ತೆ. ಈಶ್ವರಪ್ಪ ಅವ್ರ ಫ್ಯಾಕ್ಟ್ ಏನಾಗಿದೆ? ಅವ್ರದ್ದು ಏನು ಹೇಳಕ್ ಆಗಲ್ಲ. ಅವ್ರೀಗ ಬೇರೆ ಕಡೆ ಇದ್ ಮಾಡಿದ್ದಾರೆ, ಪಕ್ಷೇತರ ಹೋಗಿದ್ದಾರೆ. ದೇಶಕ್ಕೆ ಮೋದಿ, ಶಿವಮೊಗ್ಗಕ್ಕೆ ರಾಜ್ಯಕ್ಕೆ ವಾದಿ. ಅದೇ ನಿಜ. ಟಿಕೆಟ್ ಅವ್ರ ಮಗನ್ ಕೊಡ್ಬೇಕಿತ್ತು ಎಲ್ಲಾದ್ರು? ಏನ್ ಬೇಕಿಲ್ಲ, ಸುಮ್ನೆ ಆಸೆ ಮಾಡ್ತಾರೆ ಅವರೆಲ್ಲ. ಇನ್ನೂ ಫಾಲೋವರ್ಸ್ ಇದ್ದಾರೆ ಅವರ. ಹಂಗಾರೆ ಯಡಿಯೂರಪ್ಪ ಅವ್ರ ಮಗನ್ ಕೊಡ್ಬೇಕು ಈಶ್ವರಪ್ಪ ಅವ್ರ ಮಕ್ಕಳಿಗೆ? ಇಲ್ಲ ಅವ್ರಿಗೂ ಕೊಡಬಾರ್ದಾಗಿತ್ತು, ಆದರೆ ಕೊಟ್ಟಿದ್ದಾರೆ. ನಾವೀಗ ಮೋದಿ ಅವರ ಇದಲ್ವಾ ಚಾಯ್ಸ್, ನಾವೇನು ಹೇಳಂಗಿಲ್ಲ. ಎಲ್ಲರೂ ಅದನ್ನೇ ಎಲ್ಲರೂ ಫಾಲೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರಿಗೆ ಕೊಡಬಾರ್ದಾಗಿತ್ತು. ಇನ್ನೂ ಬೇಕಾದಷ್ಟು ಜನ, ಎಷ್ಟು ನಾವು ಕಂಡಂಗೆ ಬಹಳಷ್ಟು ಜನ ಲೀಸ್ಟ್ ಅಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಕೊಡ್ತಾ ಇರ್ತಾರೆ. ಏನ್ ಡಾಕ್ಟರ್ ಸರ್ಜಿ ಅಂತಿದ್ದಾರೆ, ಅವರು ತುಂಬಾ ಕೆಲಸ ಮಾಡಿದವರು. ಓಕೆ ಕೊಡ್ಬೋದಿತ್ತು. ಯಾಕೆಂದ್ರೆ ಅಲ್ಲೂ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್. ಹೌದು. ಮಂಜುನಾಥ್ ಅವರು ಹೃದಯ ಹಾರ್ಟ್ ಸ್ಪೆಷಲಿಸ್ಟ್ ಕೊಟ್ಟಿದ್ದಾರೆ. ದೇವೇಗೌಡರು ಹಳ್ಳಿಂಗೆ ಇತರೆ ಇಲ್ಲಿ ಬೇರೆಯವರಿಗೆ ಆರಿಸ್ಬೇಕಾಗಿತ್ತು, ಆರಿಸಿಲ್ಲ. ಏನು ಮಾಡಕ್ಕಾಗಲ್ಲ, ನಾವೇನ್ ಮಾಡಕ್ಕಾಗುತ್ತೆ ಅಲ್ವಾ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಇದ್ಯಾವುದು ಅಡ್ಡಿ ಆಗಲ್ವಾ? ಅಡ್ಡಿ ಆದ್ರೂ ಕೂಡ ಈ ಸಾರಿ ಬಿಜೆಪಿನೇ ಬರೋದು. ನಾವು ಜನರ ಜೊತೆಯಲ್ಲಿ ಓಡಾಡ್ತೀವಿ, ಎಲ್ಲ ಆಲ್ರೌಂಡ್ ಆ ಕಡೆ ಈ ಕಡೆ ವಿಚಾರ ಮಾಡ್ತೀವಿ, ಬಸ್ಸಲ್ಲಿ ಆ ಕಡೆ ಈ ಕಡೆ. ಎಲ್ಲರ ಬಾಯಲ್ಲೂ ಬಿಜೆಪಿ ರಾಜ್ಯ ಉಳಿಸ್ತಾರೆ, ಕೇಂದ್ರ ಉಳಿಸ್ತಾರೆ, ಸರ್ಕಾರ ಉಳಿಸ್ತಾರೆ ಅವರು. ಇವ್ರು ಕಾಂಗ್ರೆಸ್ನವ್ರು ಏನು ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲಿ ದುಂದುವ ಇದಕ್ಕೆ ಕೈ ಇಡ್ತಾರೋ ಅಂತ ನಂಗೆ ಆಗ್ಬಿಟ್ಟಿದೆ. ಹಂಗಾಗಿ ಬಿಜೆಪಿನೇ ಬರೋದು ಅಂತ ನಾವು ಕತೆ. ಈಗ ಬಿಜೆಪಿ JDS ಮೈತ್ರಿ ಬಗ್ಗೆ ಏನಂತಾರೆ? ಅದು ಏನು ಹೇಳಂಗಿಲ್ಲ. ಅದು ಮೈತ್ರಿ ಅವರವರ ಇಷ್ಟದ ಪ್ರಕಾರ ಅವ್ರು ಹೋಗಿದ್ದಾರೆ, ತೊಂದರೆ ಇಲ್ಲ. ಇನ್ನೊಬ್ರು MLA ಇದ್ದಾರೆ, ಶಾರದಾಪುರಿ ನಾಯಕ. ಪ್ರೆಸ್ ಆಗಬಹುದು, ಹೇಳಕ್ಕಾಗಲ್ಲ. ನಿಮ್ ಪ್ರಕಾರ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು? ಅಷ್ಟು ಬರುತ್ತೆ. ಬಿಜೆಪಿ JDS ಸೇರಿ ಒಂದು 5 ಡಿಫ್ರೆನ್ಸ್ ಅಲ್ಲಿ ಅಷ್ಟು ಸೀಟ್ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಇದ್ರು 5 ಗೆಲ್ಲೋದು. ಸೈ ಅಷ್ಟೇ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ದೇವರಾಜ್ ಅಂತ. ಏನ್ ಮಾಡ್ತೀರಾ? ನಾವು ಕಿರಾಣಿ ಅಂಗಡಿ ಮಾಡ್ತಾ ಇದೀವಿ. ನಿಮ್ ಪ್ರಕಾರ ಹೇಗಿದೆ ಶಿವಮೊಗ್ಗ ರಾಜಕೀಯ? ಶಿವಮೊಗ್ಗ ರಾಜಕೀಯ ಚೆನ್ನಾಗಿದೆ. ನಮಗೆ ಈ ಯಡಿಯೂರಪ್ಪ ಇವ್ರಿಗಿನ ಮೋದಿ ಮೇನು. ಮೋದಿ ಕೆಲಸ ಮಾಡ್ತಾರೆ ಸೆಂಟ್ರಲಲ್ಲಿ. ಆ ಸೆಂಟ್ರಲ್ ಕೆಲಸ ಬೇಕಾದ್ರೆ ನಮಗೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು. ಈಗ ಹೊರಗಡೆ 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದು ಮಾಡ್ಕೊಂಬಂದಿದೆ. ಯಾವುದು ಕಂಟ್ರಿಗೆ ಹೋಗಲಿಲ್ಲ, ಹೊರಗಡೆ ಹೋಗಲಿಲ್ಲ, ಇದು ಮಾಡಿರಲಿಲ್ಲ, ಬೆರೀಲಿಲ್ಲ, ಹೊರಗಡೆಯಿಂದ ಕೆಲ್ಸಗಳಾಗಲಿಲ್ಲ. ಮೋದಿ ಬಂದಮೇಲೆ ಒಳ್ಳೆ ಕೆಲ್ಸಗಳಾಗ್ತದವೆ. ಅದು ನಮಗೆ ಮೇನು. ಸೆಂಟ್ರಲ್ಲು ಈಗ ನಮಗೆ ಈಶ್ವರಪ್ಪ ಯಡಿಯೂರಪ್ಪ ಅನ್ನೋದಕ್ಕಿಂತ ಈಗ ನಮಗೆ ಮೋದಿ ಮೇನು. ಹೌದು. ಮೋದಿ ಗೆಲ್ಬೇಕಂದ್ರೆ ರಾಘವೇಂದ್ರ ಗೆಲ್ಬೇಕು. ಈಶ್ವರಪ್ಪ ಅವರ ಎಫೆಕ್ಟ್ ಏನಾಗುತ್ತೆ? ಎಫೆಕ್ಟ್ ಅಂದರೆ ಅವ್ರ ಪಕ್ಷೇತರ ಮಾಡಬಾರ್ದಾಯ್ತು, ಬೆಂಬಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು ಅವ್ರಿಗೆ. ಆದ್ರೆ ಬೆಂಬಲ ಕೊಟ್ಟಿಲ್ಲ. ನಮಗೆ ಏನೇ ಆಗಲಿ ಬಿಜೆಪಿ ಬರಬೇಕು. ಬಿಜೆಪಿ ಮೇನು. ಹೌದು. ಹಿಂದೆ ಕಾಂಗ್ರೆಸ್ ಶಾಸಕರೆಲ್ಲ ಇದ್ದಾಗ ಏನೋ ಅಭಿವೃದ್ಧಿ ಏನು ಅಭಿವೃದ್ಧಿ ಆಗಿಲ್ವಲ್ಲ. 70 ವರ್ಷದಿಂದ ಸರ್ಕಾರ ಮಾಡ್ಕೊಂಬಂದ್ರು, ಏನು ಅಭಿವೃದ್ಧಿ ಕೊಟ್ಟರು? ಅದೇ ಯಾರಿಗೋ ಕೊಟ್ಟರು, ಅವ್ರಿಗೆ ಸೀರೆ ಕೊಟ್ಟರು, ಇವರಿಗೆ ಜಾಕೆಟ್ ಕೊಟ್ಟರು, ಅವ್ರಿಗೆ ಇದು ಕೊಟ್ಟಿದ ತಕ್ಷಣ ಅದೇ ದೊಡ್ಡದಾಗ್ಬಿಡ್ತು ಹೆಂಗಸರಿಗೆ. ಈಗ ಅದನ್ನೇ ಮಾಡಿರೋದು. ಈಗ 2,000 ರೂಪಾಯಿ ಕೊಟ್ಟು ಹೊಡೆದು ಅರ್ಜಿಗೆ ಹಾಕ್ತಾಯಿದ್ದಾರೆ ಅಷ್ಟೇ. ಈಗ ಅಲ್ಲಿ 2,000 ರೂಪಾಯಿ ಕೊಡ್ತಾರೆ, ಇಲ್ಲಿ ರೈಟ್ಗಳು ಜಾಸ್ತಿ ಮಾಡ್ಕೊಂಡಾರೆ. ಜಾಸ್ತಿ. ಅಲ್ಲಿ ಕೊಳ್ಳೆ ಹೊಡೆದ್ಬಿಟ್ಟು ಇಲ್ಲಿ ಭಿಕ್ಷೆ ಕೊಡ್ತಾರೆ ಅಷ್ಟೇ. ಜನರಿಂದ ಹಣ ಕೊಳ್ಳೆ ಹೊಡೆದು ಗ್ಯಾರಂಟಿ ಅಂತ ಭಿಕ್ಷೆ ಕೊಡ್ತಾರೆ. ಅದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಈ ಬೇಕಾಗಿತ್ತಾ ಫ್ರೀ ಬಸ್ ಚಾರ್ಜ್ ಬೇಕಾಗಿತ್ತಾ? ಮುತ್ತುಗರಿಗೆ ಮಿಲಿಟ್ರಿಗೆ ಮತ್ತು ವಯಸ್ಸಾದವ್ರಿಗೆ
ಆಮೇಲೆ ಕಾಲೇಜ್ ಹುಡುಗರಿಗೆ ಸ್ಕೂಲ್ ಮಕ್ಕಳಿಗೆ ಕೊಟ್ಟಿದ್ರೆ ಇನ್ನೂ ಅನುಕೂಲ ಆಗಿರೋದು. ಎಲ್ಲ ಇದ್ದವ್ರಿಗೆ ಕೊಡು. ಇವತ್ತು ಎಷ್ಟೋ ಗಂಡ ಹೆಂಡತಿ ಜಗಳ ಆಡ್ತಾರೆ ಮನೆಗಳಲ್ಲಿ. ಯಾಕಂದರೆ ಮನೆಗೆ ಅಡುಗೆ ಮಾಡೋಕ್ಕಲ್ಲ, ಬಸ್ಸು ಫ್ರೀ. ಧರ್ಮಸ್ಥಳ ಹೋದ್ಲು, ಮುರುಡೇಶ್ವರ ಹೋದ್ಲು, ಇದಕ್ಕೆ ಹೋದ್ಲು. ಎಲ್ಲಿ ಗಂಡಂಗೆ ಅಡುಗೆ ಬೇಯಿಸೋಕ್ಕಾರ ಯಾರು? ಇವ್ರ ಇಷ್ಟದ ಪ್ರಕಾರ ಇವ್ರು ಮಾಡಿಬಿಟ್ರು. ನಮ್ಮ ಮನೆಗೆ ಎಷ್ಟೋ ಗಲಾಟೆಗಳಾಗಿದ್ದಾವೆ. ಇವನು ಫ್ರೀ ಅಂತ ಹೇಳಿ ಮಾಡಿಬಿಟ್ಟ ಬಸ್ ಚಾರ್ಜ್ಗಳು. ಬಸ್ ಚಾರ್ಜ್ ಫ್ರೀ ಅಂತ ಹೇಳಿ ದೇವಸ್ಥಾನದಾಗ ಊಟ ಸಿಗುತ್ತೆ, ಬಸ್ ಚಾರ್ಜ್ ಫ್ರೀ. ಮತ್ತು ಇನ್ಯಾರು ಕೇಳಬೇಕು? 100 ರೂಪಾಯಿ ಇದ್ರೆ ಸಾಕು, ಎಲ್ಲಿ ಬೇಕಾದ್ರೂ ಹೋಗಿ ಬರ್ತೀವಿ ಅಂತಾರೆ. ಅಂಥದ್ರಲ್ಲಿ ಇನ್ನು ಮಾತಾಡೋರು ಯಾರು? ಇದು ಬೇಕಾಗಿತ್ತ ನಮ್ಮ ಸರ್ಕಾರಕ್ಕೆ? ಭಿಕ್ಷೆ ಕೊಟ್ಟು ಕೊಳ್ಳೆ ಹೊಡಿತಾರೆ ಇಲ್ಲಿ. ಒಂದು ಕ್ವಾರ್ಟರ್ ಬ್ರ್ಯಾಂಡಿಗೆ ಬಡವ್ರ ಬಿಗ್ರು ಇವತ್ತು ಕೆಲಸ ಮಾಡೋರೆ ಕುಡಿಯೋದು. ಬಡವ್ರ ಬಿಗ್ರು ಕೂಲಿ ಮಾಡೋರೆ ಕುಡಿಯೋರು. ಅವ್ರಿಗೆ ಇವತ್ತು ಹೊಡ್ಕೊಂಡು ತಿಂತಾ ಇರೋದು. 40 ರೂಪಾಯಿ ಒಂದು ಕ್ವಾರ್ಟರ್ ಮೇಲೆ ಜಾಸ್ತಿ ಅಂದರೆ ಎಲ್ಲಿಂದ? ಯಾರಪ್ಪನ ಮನೆ ದುಡ್ಡು? ಯಾರಪ್ಪನ ಮನೆ ದುಡ್ಡಪ್ಪ? ಸರ್ಕಾರ ನಡೆಸ್ತೀನಿ ಅಂತ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಬರಬೇಕು. BJP ಬರಬೇಕು ನಮಗೆ. ಸೆಂಟ್ರಲ್ಲು ಮೇನು. ಅದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳ್ತೀವಿ. BJP ಮೇನು. ಥ್ಯಾಂಕ್ ಯು ಸರ್. ನಾವು ಶಿವಮೊಗ್ಗ ನಗರದ APMC ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇದ್ದೀವಿ. ಇಲ್ಲೊಂದಷ್ಟು ಜನ ಮತದಾರರಿದ್ದಾರೆ, ಅವ್ರನ್ನೇ ಕೇಳೋಣ ಹೇಗಾಗ್ತಿದೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಚುನಾವಣೆ ಅಂತ. ನಿಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್ ಪಾಟೀಲ್ ಅಂತ. ಏನ್ ಮಾಡ್ತೀರಾ? ನಮ್ದು ವ್ಯವಸಾಯ. ಇದೆ ಶಿವಮೊಗ್ಗ ಗ್ರಾಮಾಂತರ. ಪಾಟೀಲ್ ಅಂದ್ರಲ್ಲ, ಅದಕ್ಕೆಲ್ಲರೂ ಹುಬ್ಳಿ ಧಾರವಾಡ ಕಡೆಯವರು ಆ ಥರ ಅಲ್ಲ, ಹುಬ್ಳಿ ಧಾರವಾಡ ಪಾಪರ್ ಇರುತ್ತೆ, ಓಕೆ. ಬಟ್ ನಮ್ಮ ಇಲ್ಲಿ ಪಾಪರ್ ಎಲ್ಲ ಇಲ್ಲೇ. ಹೇಗಿದೆ ಈ ಸಲ BY ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್? ಕೆಲಸ ಯಾರು ಮಾಡಿದ್ದಾರೆ ಅನ್ನೋ ನೋಡ್ಕೊಂಡು ವೋಟ್ ಮಾಡಬೇಕು. ನಿಮ್ ಪ್ರಕಾರ ಯಾರು ಕೆಲಸ ಮಾಡಿದಾರೆ? ಸಂಸದರು ಮಾಡಿದ್ದಾರೆ. ಕೆಲಸ ಮಾಡಿದ್ದಾರೆ, ಎಲ್ಲರೂ ಬಂದು ಮಾಡಿದ್ದಾರೆ. ಕೆಲವರು ನಮಗೆ ಲೋಕಲ್ ಆಗಿ ಸಿಗೋ ಅಂತಾರೆ ಯಾರು ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇ. ಬಟ್ ರಾಘವೇಂದ್ರ ಅವ್ರ ಪರವಾಗಿಲ್ಲ, ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ನಮ್ಮ ಇದಕ್ಕೆ ಗ್ರಾಮಾಂತರ ಇದಕ್ಕೆ, ಆಮೇಲೆ ಶಿವಮೊಗ್ಗ ಸಿಟಿಗಾಗಲಿ ಎಲ್ಲರ ಜಿಲ್ಲೆ ನಮ್ಮ ತಾಲೂಕುಗಳಲ್ಲಿ ಯಾವುದೇ ತಾಲೂಕು ಹೋಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗೆ ಎಲ್ಲ ಕಡೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಮಾಡಿದ ಕೆಲಸ ಮಾಡಿದ್ದಾರೆ ಅಂತ ಹೇಳೋಣ, ಅದರಲ್ಲಿ ಏನು ತೊಂದರೆ ಇಲ್ಲ, ಮಾಡಿದ್ದಾರೆ. ಈಶ್ವರಪ್ಪ ಅವ್ರ ಫ್ಯಾಕ್ಟರಿ ಏನಾಗ್ತದೆ? ಈಶ್ವರಪ್ಪನವರು ನಿಂತಿದ್ದಾರೆ. ಏನಪ್ಪ ಅಂದರೆ ಅದೇ ನೋಡ್ಬೇಕು ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಾವು ನೋಡ್ದಂಗೆ BS ಯಡಿಯೂರಪ್ಪ ಅವ್ರ ಜೊತೆ ಈಶ್ವರಪ್ಪ ಅವ್ರು ಕೂಡ ಪಕ್ಷ ಕಟ್ತವ್ರು. ವಿಧಾನಸಭೆ ಚುನಾವಣೆ ಟಿಕೆಟ್ನೂ ಬಿಟ್ಕೊಟ್ರು, ಏನು ಕೇಳಲಿಲ್ಲ. ಈ ಯಡಿಯೂರಪ್ಪ ಅವ್ರ ಮಗಂಗೆ ಒಬ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಕು, ಒಬ್ರಿಗೆ ಸಂಸದರಾಗಬೇಕು, ಭವಿಷ್ಯದಲ್ಲಿ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು. ಈಶ್ವರಪ್ಪ ಅವ್ರು ಏನು ಶಿವಮೊಗ್ಗ ಬಿಟ್ಕೊಡಿ ಅನ್ಲಿಲ್ಲ, ಯಾವ್ದೋ ಒಂದು ಕ್ಷೇತ್ರ ಕೊಡಿ ಮಗಂಗೆ ಅಂದ್ರು. ತಪ್ಪ ಅನ್ಸುತ್ತೆ? ತಪ್ಪಿಲ್ಲ, ಸರಿ ಇದೆ ಕೇಳಿರೋದ್ರಲ್ಲಿ. ಬಟ್ ಅವರು ಇನ್ನೂ ಸಂಘಟನೆ ಮಾಡ್ಬೇಕಾಯ್ತು ಬೇರೆ ಕಡೆ. ಇದೇ ಆಗ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹಿಡಿಬಾರ್ದಿತ್ತು ಅಷ್ಟೇ. ಅಲ್ಲ, ಆಲ್ರೆಡಿ ಒಂದ್ಸಲ ಕಾದಾಗಿತ್ತು ಅವರು. ಇನ್ನು ಟೈಮ್ ಇದೆಯಲ್ಲ, ಫ್ಯೂಚರ್ ಇದೆ, ಎಲ್ಲರಿಗೂ ಓಡಾಡ್ಬೇಕು. ಫಸ್ಟ್ ಈ ರಾಜಕೀಯ ಮಾತಾಡೋಕ್ಕಿಂತ ಫಸ್ಟ್ ರೈತರಿಗೆ ಏನ್ ಬೇಕು ಅನ್ನೋದು ಕೇಳಿ. ಏನ್ ಬೇಕು ಸರ್ ನಿಮ್ ಪ್ರಕಾರ? ನಿಮ್ ಸಂಸದರು ಏನು ತಂದ್ಕೊಟ್ಟಿಲ್ವಾ? ಸಂಸದರು ತಂದ್ಕೊಟ್ಟಿದ್ದಾರೆ, ಬಟ್ ಈ ನಮಗೆ ಬೇಕಾಗಿರೋದೇನು ರೈತರಿಗೆ ಕರೆಂಟ್ ಏನ್ ಮಾಡಿದ್ದಾರೆ ಇವತ್ತಿನ ಪರಿಸ್ಥಿತಿ ಒಳಗೆ ನಮಗೆ. ಬನ್ನಿ, ನಾನೊಬ್ಬ ಬೋರ್ ಹೊಡಿಸಿದ್ದೀನಿ, ಒಂದು ಲೈನ್ ತಗೊಬೇಕು ಅಂದ್ರೆ 2.5 ರಿಂದ 3 ಲಕ್ಷ ಖರ್ಚು ಮಾಡ್ಬೇಕು. ಎಲ್ಲಿಂದ? ಮುಂಚೆ ಅಕ್ರಮ ಸಕ್ರಮ ಇತ್ತು, ತೆಗೆದು ಹೋಗಿದ್ರು. ಈಗ 2.5 ಲಕ್ಷ ಖರ್ಚು ಮಾಡಿ ಈ ವರ್ಷ ಬಂದು ಬೆಳೆ ತೋರಿಸಿ 800 ರಿಂದ 900 ಅಡಿಗೆ ಹೋಗಿದೆ. ನಮ್ದು 300 ಇತ್ತು, 400 ಇತ್ತು ಮುಂಚೆ. ಇವಾಗ 800 ರಿಂದ 1000 ಅಡಿ ತನಕ ಹೋಗ್ತಾ ಇದೀವಿ. ನೀರು ಸಿಕ್ಕರು ಕರೆಂಟ್ ಇಲ್ಲ, ಎಲ್ಲಿಂದ ತರೋದು? ಕರೆಂಟ್ ತರಬೇಕು ಅಂದ್ರೆ TC ಬೇಕು. 800 ರಿಂದ ಡೀಪಿಂದ TC ಇರ್ಲಂಗೆ ನೀರು ಎತ್ತಲ್ಲ. ಈಗಿರೋ TCಗಳೆಲ್ಲ ಓವರ್ಲೋಡ್ ಆಗಿ ಕೂತಿದ್ದಾವೆ. ಯಾವ JE ಕೇಳಿ, ಯಾವ AWE ಕೇಳಿ, ಎಲ್ಲರೇ ಹೋಗಿ ಕೇಳಿ, ಒಂದು TCಗಾರರು ಕಮ್ಮಿ ಲೋಡ್ ಐತೆ ಅಂತ ಯಾರು ಹೇಳಲ್ಲ. ಎಲ್ಲ 25 kV ಇದ್ರೆ 10 ಮೋಟ್ರು, 15 ಮೋಟ್ರು, 12 ಮೋಟ್ರ್ ಹಾಕಿ ಹೊಡಿತಿದ್ದಾರೆ. ಕರೆಂಟ್ ಲೋಡೇ ಬರಲ್ಲ, ವೋಲ್ಟೇಜೇ ಬರಲ್ಲ. 3 ಸಲ ಗೆದ್ದವ್ರೆ ಸಂಸದರು. ಏನು ಬೇಡಿಕೆ ಇಡ್ಲಿಲ್ಲ ನೀವು? ಬೇಡಿಕೆ ತುಂಬಾ ಇದೆ, ಬಟ್ ಎರಡೂ ಕೈ ಜೋಡಿಸಿರಂತಾನೆ ಆಗೋದು. ಈ ರಾಜ್ಯ ಸರ್ಕಾರನ ಜೋಡಿಸ್ಬೇಕು, ಅದಕ್ಕೆ ಕೇಂದ್ರದವರು ಜೋಡಿಸಿದ್ರು, ರಾಜ್ಯದವ್ರು ಮಾಡಿ. ಕೇಂದ್ರದವ್ರು ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾರೆ. ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಸರ್ ಲಾಸ್ಟ್ ಟೈಮ್, ಮಾಡಿದಾರಲ್ಲ, ತುಂಬಾ ಮಾಡಿದ್ದಾರೆ. ಅವಾಗ ಕೇಳಿಲ್ಲ, ಅವಾಗೆಲ್ಲ ಅಕ್ರಮ ಸಕ್ರಮ ಬಿಟ್ಟಿದ್ರಲ್ಲ. ಈ ಸರ್ಕಾರ ಬಂದ್ಮೇಲೆ ನಿಲ್ಸಿರೋದಲ್ಲ ಅಕ್ರಮ ಸಕ್ರಮನ. ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅಂತ? ಸರಿ ಇಲ್ಲ ಅಂತಲ್ಲ, ರೈತರಿಗೆ ಟೋಟಲಿ ಹಿಂದೆ ಬಿಡ್ತಾ ಇದಾರೆ. ಬರೀ ಅವರು ಭಾಗ್ಯಗಳಿಗೆ ಮಾತ್ರ ಬೆಲೆ ಕೊಡ್ತಾ ಇದಾರೆ ವಿನ ರೈತರಿಗೆ ಏನ್ ಮಾಡ್ಬೇಕು, ಏನ್ ಪುಷ್ ಮಾಡಿ ಎತ್ಬೇಕು ಅನ್ನೋದು ಯೋಚನೆ ಮಾಡ್ತಲ್ಲ. ಒಂದು ಪಾಯಿಂಟ್ ಯಾರು ಇವತ್ತುವರೆಗೂ ಮಾತಾಡಿದಾರ ರೈತರ ಬಗ್ಗೆ ಏನು ಹೇಳ್ತಲ್ಲ. ಬರೀ ನಮ್ಮ ಭಾಗ್ಯಗಳು ತೋರಿಸ್ತಾರೆ ಅಷ್ಟೇ. ಏನ್ ತೋರಿಸಿದ್ದಾರೆ? ಬರೀ ಭಾಗ್ಯಗಳು ತೋರಿಸ್ತಿದ್ದಾರೆ. ರೈತರಿಗೆ ಏನ್ ಮಾಡ್ತಾ ಇದೀವಿ ನಾವು? ಒಬ್ಬರಾರೆ ಎಲ್ಲಾರೆ ಒಂದು ಟಿವಿಯಾಗ ಒಬ್ಬ ಚಾನಲ್ ಡಿಸ್ಕಷನ್ ಮಾಡ್ತಾ ಇದಾರಲ್ಲ, ಒಂದು ಚಾನಲ್ ರೈತರ ಬಗ್ಗೆ ಏನಾರು ಮಾತಾಡಿದಾರ? ನೀವು ಮಾತಾಡಿ ಸರ್, ನಾವು ಯಾವ್ದು ಎಡಿಟ್ ಮಾಡಲ್ಲ.
ಏನು ನಮ್ಮ ಬೇಡಿಕೆ ಏನು, ಫಸ್ಟ್ ರೈತರಿಗೆ ಕರೆಂಟ್ ಅಕ್ರಮ ಸಕ್ರಮಗಳು ಬಿಡಬೇಕು. ಮುಂಚೆ ಯಾವ ಥರ ಇತ್ತು ಅದೇ ರೂಲ್ಸ್ ತರಬೇಕು ರೈತರುಗಳಿಗೆ. ರೈತರ ಅನುಕೂಲ ಆಗಂತ ಈ ಪ್ರೋತ್ಸಾಹ ಧನ ಏನು ಬರ್ತಾ ಇತ್ತು ಅದನ್ನು ಬಿಡುಗಡೆ ಮಾಡಬೇಕು. ಇವನ್ ಬಿಡ್ಲಿ, ರೈತರಿಗೆ ಆಗೋಷ್ಟು ಇನ್ನು ಬೇರೆ ಬೇರೆ ಸ್ಕೀಮ್ಗಳು ತನ್ಲಿ. ಈ ಭಾಗ್ಯಗಳಂತ ಅವಶ್ಯಕತೆ ನಮಗೇನಿಲ್ಲ. ನಾವು ದುಡ್ಕೊಂಡು ತಿಂತೀವಿ. ನಾವು ಓಡಾಡಬೇಕು ಅಂತ ಹೆಂಗೋ ಓಡಾಡ್ತೀವಿ. ಈ 2,000 ರೂಪಾಯಿ ಅವ್ರು ಕೊಡ್ತಾರೆ ಅಂದ್ಕೊಂಡು ಆ 2,000 ರೂಪಾಯಿ ನಮ್ದಾಗಲ್ಲ. 2,000ರಿಂದ ನಮ್ಮ ಹತ್ರ ಇಲ್ಲಿ 40,000ಕ್ಕೆ ಇರ್ತಾರೆ. ಯಾವ್ದ್ರಲ್ಲಿ ತೆಗಿತಾ ಇಲ್ಲ ಇವ್ರು, ಎಲ್ಲದ್ರಲ್ಲೂ ತಗೊಂತ ಇದಾರೆ ದುಡ್ಡು. ನಾವು ಎಣ್ಣೆ ತರಕ್ ಹೋದ್ರೆ, ಕಾಳು ತಗೊಳಕ್ ಹೋದ್ರೆ, ಏನ್ ತಗೊಳಕ್ ಸಾಮಾನ ತರಕ್ ಹೋಗಿ 1 ಡಬಲ್ ಕೊಟ್ಟು ತರ್ತಾ ಇದೀವಿ. ಎಲ್ಲಿಂದ ಹೋಗ್ತಾ ಇತ್ತು ಅದು? ನಮ್ಮಿಂದ ದುಡ್ಡೇ ತಾನೇ ಅದು. ಸುಮ್ಮನೆ ಯಾಕೆ ಪ್ರಚಾರ ತಗೊಬೇಕು? ಅದು ಬಿಟ್ಟು ಭಾಗ್ಯಗಳು ಬಿಟ್ಟು ನಮಗೆ ಅನುಕೂಲ ಆಗೋಂಥವು ಏನಾರ ಮಾಡಿದ್ರು ಓಕೆ. ಇದರಿಂದ ಏನು ಉಪಯೋಗ ಇದೆ? ತಾತ್ಕಾಲಿಕವಾಗಿ ನನಗೆ ಇವತ್ತು 2,000 ರೂಪಾಯಿ ತಗೊಂಡು ನಾಳೆ ಬೆಳಗ್ಗೆ ಅದನ್ನ ಯೂಸ್ ಮಾಡ್ಬೋದು ಅಷ್ಟೇ. ಹೇಳ್ತಾರೆ ಅದೇದೋ ಟಿವಿಗಳು ನಾನು ನೋಡ್ತಾ ಇದ್ದೆ, ನಾನು 2,000 ರೂಪಾಯಿ ಜೋಡಿಸ್ಬಿಟ್ಟು ಟಿವಿ ತಗೊಂಡೆ, ನಾನು ಗ್ರೈಂಡರ್ ತಗೊಂಡೆ. ಬಟ್ ಇಲ್ಲಿ ನನ್ನ ತಳ ಕಿತ್ಕೊಂಡ್ರೆ ದುಡ್ಡು ಅದನ್ನ ಯಾರು ಕೇಳ್ತಾ ಇಲ್ಲ. ಅವ್ರಿಗೆಲ್ಲ ಕೇಳೋದೊಂದೇ, ಬರ್ರಿ ನಮ್ಮ ಗದ್ದೆ ಕರ್ಕೊಂಡೋಗಿ ತೋರಿಸ್ತೀನಿ, ತೋಟ ಒಣಗ್ತೈತೆ. 800 ಅಡಿ ಇದೆ ನಮ್ದು ಬೋರು, 800 ಅಡಿ ಆಳ ಹೋಗಿದ್ದಾವೆ. ನೀರ್ ಎತ್ತಕ್ಕೆ ಕರೆಂಟ್ ಇಲ್ಲ. ಜೈ ಹೋಗಿ ಕೇಳಿದ್ರೆ ಟಿ ಸಿ ತಗೊಳಪ್ಪ ನೀನು ಅಂತಾರೆ. 2.5 3 ಲಕ್ಷ ಆಗ್ತದೆ. ಎಲ್ಲಿಂದ ತರಲಿ? ಎಲ್ಲಿಂದ ತರೋದು ನಾನು 2.5 ಲಕ್ಷ 3 ಲಕ್ಷ? ಅದ್ರ ಇಂಟ್ರೆಸ್ಟ್ ಎಷ್ಟಾಗುತ್ತೆ ನಾನು? ಇವ್ರು ಕೊಡೋ ದುಡ್ಡು ಎಷ್ಟು ನಮಗೆ? ತಿಂಗಳ 2,000 ರೂಪಾಯಿನಾ? ನಾನು ತಿಂಗಳ ಎಷ್ಟು ಕಟ್ಬೇಕು? 3 ಲಕ್ಷಕ್ಕೆ ಬಡ್ಡಿ ಎಷ್ಟಾಗತ್ತೆ? 6,000 ರೂಪಾಯಿ ದುಡ್ಡು ಕಟ್ಬೇಕಾ? ಬಡ್ಡಿನಾ? 6,000 ರೂಪಾಯಿ ಬಡ್ಡಿ ಕಟ್ಬೇಕಲ್ಲ ನಾನು. ಇದು ಎಲ್ಲಿಂದ ಬರುತ್ತೆ? ಇಲ್ಲಿ ಕಿತ್ಕೊಂಡು ಇಲ್ಲಿ ಕೊಡೋ ಅಂತ ಅವಶ್ಯಕತೆ ಇತ್ತಾ? ಇದ್ರ ಒಳ ಅರ್ಥ ಏನು ಅಂತ ನಮಗೆ ತಿಳಿಸಿ ಹೇಳ್ಬೇಕು ಅವ್ರು ರಾಜಕಾರಣಿಗಳು. ಇದರಲ್ಲಿ ಏನ್ ನಾವು ಹೊಡ್ಕೊಂಡ್ ತಿಂತಿದೀವಿ ಅನ್ನೋ ತಿಳಿಸ್ಬಿಡ್ಬೇಕು ಅವರು ಹೊರಗಡೆ. ಕ್ಲಿಯರ್ ಆಗಿ ಹೇಳಿ ಬೇಕಿರಿ, ಗೊತ್ತಾಗತ್ತೆ. ನಾವು ಯಾರ ತಾಳಿಂದ ಕಿತ್ಕೊಂಡು ಯಾರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ಬೇಕಾ? ಹಿಂಗಿದೆ ನೋಡಿ ಸರ್ಕಾರ. ಎಸ್ ವೀಕ್ಷಕರೇ, ಯಾವುದೇ ಸರ್ಕಾರ ಬರಲಿ ಹೋಗ್ಲಿ, ರೈತರ ಸಮಸ್ಯೆ ಮೊದಲು ಬಗೆಹರಿಬೇಕು. ಇಡೀ ರಾಜ್ಯದಲ್ಲಿ ಬರ, ಅದೇನೋ ಕಾಕತೇಳಿಯೋ ಏನೋ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರ ಅಂತಾರೆ. ದಯವಿಟ್ಟು ಸಂಬಂಧಪಟ್ಟವರು ಶಿವಮೊಗ್ಗದಲ್ಲಿ ರೈತರ ಸಮಸ್ಯೆನ ಬಗೆಹರಿಸ್ಬೇಕಂತ ನಾವು ಕೂಡ ಕೇಳ್ಕೊತೀವಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಪಾಟೀಲ್. ಯಾವ ಹಳ್ಳಿ ನಿಮ್ದು? ನಮ್ದು ಶಿವಮೊಗ್ಗ ಗ್ರಾಮಾಂತರ ಎಡವಾಲ ಅಂತ. ಓಕೆ, ಶಾರದಾಪುರ ನಾಯಕ್. ಈಗ MLA ಶಾರದಾಪುರ ನಾಯಕ್. ಎಸ್ ವೀಕ್ಷಕರು, ದಯವಿಟ್ಟು ಯಾರು ಸಂಬಂಧಪಟ್ಟವರು ಇದನ್ನ ಗಮನ ಹರಿಸಿ ಅಧಿಕಾರಿಗಳು ಅಂತ ಹೇಳ್ತೀನಿ.